ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಸೊ ಇನ್ನು ಕೇಂದ್ರ ಸರ್ಕಾರದಿಂದ ಕೂಡ ಉಚಿತ 2,000 ಹಣ ಸಿಗ್ತಾ ಇದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದಿಂದ ಸೊ ಗೃಹಲಕ್ಷ್ಮಿ ಯೋಜನೆ 21, 22 ಅಂದ್ರೆ 4,000, ಹಾಗೆ ಕೇಂದ್ರ ಸರ್ಕಾರದಿಂದ ಸಿಗುವಂತ 2,000 ಹಣ. ಸೊ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ 6,000 ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಯಾವ ಯಾವ ಖಾತೆಗಳಿಗೆ ಹಣ ಜಮಾ ಆಗುತ್ತೆ, ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ. ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ನೀವು ಫೇಕ್ ವಿಡಿಯೋ ಮಾಡಿದ್ದೀರಾ, ಸುಳ್ಳು ಹೇಳಿದ್ದೀರಾ ಅಂತ. ಸೊ ಖಂಡಿತವಾಗ್ಲೂ ಇಲ್ಲಿ ಯಾರು ನಿಮಗೆ ಫೇಕ್ ವಿಡಿಯೋ ಮಾಡಬೇಕು ಅಂತ ಇರಲ್ಲ. ಅಥವಾ ನಿಮಗೆ ಟೈಮ್ ಇಲ್ಲ, ಅದಕ್ಕೆ ಟೈಮ್ ವೇಸ್ಟ್ ಮಾಡಿದ್ದೀರಾ. ಸೊ ಒಂದು ಏನು ನಿಮಗೆ ಕೆಲಸ ಇಲ್ಲ ಅಂದ್ರೆ ಬೇರೆ ಕೆಲಸ ನೋಡ್ಕೊಳ್ಳಿ, ಈ ರೀತಿ ಕಮೆಂಟ್ಗಳನ್ನ ಪಾಸ್ ಮಾಡ್ತೀರಾ. ನೋಡಿ, ನಮ್ಮ ಕೆಲಸನೇ ಇದು, ನನಗೆ ಈ ಕೆಲಸ ಇಷ್ಟ, ನಾನು ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ವಿಡಿಯೋ ಮಾಡಿ ಹಾಕಿ. ನನಗೇನು ಇನ್ಫಾರ್ಮೇಶನ್ ಗೊತ್ತಿರುತ್ತೋ ಅದನ್ನ ನಾನು ಕಂಪ್ಲೀಟ್ ಆಗಿ ಕೊಟ್ಟಿರ್ತೀನಿ. ಸೊ ಬೇರೆಯವರು ಕೂಡ ಅದೇ ಇನ್ಫಾರ್ಮೇಶನ್ ಹೇಳಿರ್ತಾರೆ ನಿಮ್ಗೆ. ಆದ್ರೆ ಒಂದು ಕಮೆಂಟ್ ಪಾಸ್ ಮಾಡೋದು ಒಂದು ನಿಮ್ಗೆ ಅದೊಂಥರ ಅಭ್ಯಾಸ ಅಂತ ಹೇಳಕ್ಕಾಗಲ್ಲ, ಅದೊಂಥರ ಏನಂತಾರೆ ಚಟ ಅಂತ ಹೇಳ್ತಾರಲ್ಲ, ಆ ತರ ನಿಮ್ಗೆ. ಸೊ ನಾನೊಂದು ಕಮೆಂಟ್ ಮಾಡ್ಬಿಡೋಣ, ಸೊ ಅದೊಂದು ಅಭ್ಯಾಸ ನಿಮ್ಗೆ ಆ ಥರ. ನಾನು ಅದಕ್ಕೆ ಏನು ಹೇಳಕ್ ಹೋಗಲ್ಲ. ನಿಮ್ಮ ಬುದ್ಧಿನ ನೀವು ಹೊಲಸು ಅಂತ ಗೊತ್ತಿದ್ರು ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ನಿಮ್ಮ ಹೊಲಸು ಬುದ್ಧಿನ ಇನ್ನೂ ಬಿಡಲ್ಲ ಅಂದಮೇಲೆ ಸೊ ನಾನು ವಿಡಿಯೋ ಮಾಡೋದನ್ನ ಯಾಕೆ ಬಿಡಬೇಕು? ಸೊ ನಿಮ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇಲ್ಲ. ಸೊ ನನ್ನ ಸಾಕಷ್ಟು ಸಬ್ಸ್ಕ್ರೈಬರು ನನ್ನ ಚಾನಲ್ಗೆ ನೋಡಿ ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿವರೆಗೂ ಕೂಡ ಬೆಳೆಸಿದ್ದಾರೆ ಅಂದಮೇಲೆ ನಾನು ಅವರಿಗೋಸ್ಕರ ವಿಡಿಯೋ ಮಾಡ್ತೀನಿ. ನಾನು ಏನೋ ಒಂದು ಕಮೆಂಟ್ ಮಾಡೋಕ್ಕಿದೆ, ಅಥವಾ ಒಂದು ಕಮೆಂಟಿಗೆ 50 ರೂಪಾಯೋ ಅಥವಾ 20 ರೂಪಾಯೋ 5 ರೂಪಾಯಿ ಕಟ್ಟಾಗೋದಾದ್ರೆ ನೀವು ಡೆಫಿನೆಟ್ಲಿ ಕಮೆಂಟ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ನಮ್ಮದು ಒಂದು ಎಲ್ಲರೂ ನಿಮ್ಮ ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲಿ ಈ ಥರ ಕಮೆಂಟ್ ಮಾಡಿಬಿಟ್ರೆ ಯಾರಿದು ಅಂತ ಚೆಕ್ ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳಿ ನೀವು ಕಮೆಂಟ್ ಮಾಡೋವಂಥದ್ದು. ಕೆಲವೊಬ್ರು ಫೇಸ್ಬುಕ್ಕಲ್ಲಿ ನೋಡಿಬಿಟ್ರೆ ಹೆಂಗಿರತ್ತೆ ಅಂದರೆ ಹಂಗೆ ಅಸಹ್ಯವಾಗಿರ್ತೀರ, ಆದರೂ ಒಂದು ಕಮೆಂಟ್ ಮಾಡ್ತೀರಾ. ಸೊ ನಿಮ್ಮ ಫೇಸ್ ನೋಡಿ ಅಲಿಯೋದಂಥದ್ದಲ್ಲ, ಸೊ ನಿಮ್ಮ ಮುಖಕ್ಕೂ ನೀವು ಮಾತಾಡೋದಕ್ಕೂ ಟ್ಯಾಲಿನೇ ಇರಲ್ಲ. ಏನೋ ಹೇಳ್ತಾರೆ ನೋಡಿ. ಸೊ ಮೇಲ್ಗಡೆ ಪ್ರೊಫೈಲಲ್ಲಿ ತುಂಬ ಮೇಕಪ್ಪು ಅಥವಾ ಒಂದು ನಾನೇ ಸ್ಟ್ಯಾಂಡರ್ಡ್ ಮನ್ಸ ಅಂತ ಒಂದು DP ಹಾಕೋಬಿಡ್ತೀರಾ. ಒಳಗಡೆ ನಿಮ್ಮ ಮನುಷ್ಯರ ದೇಹದಲ್ಲಿರುವಂಥ ಮನಸ್ಸಲ್ಲಿರೋದು ಬರೀ ಹುಳ, ಅಂದರೆ ಕೊಚ್ಚೆ ಇರೋದು ನೀವು. ಅದಕ್ಕೆ ಈ ಥರ ಕಮೆಂಟ್ಗಳನ್ನ ಪಾಸ್ ಮಾಡ್ತೀರಾ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಮುಖವನ್ನು ನೋಡಿದ್ರೆ ಅಸಹ್ಯ ಆಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸೊ ಮೇಲ್ಗಡೆ DP ನೋಡ್ಬಿಟ್ರೆ ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತ ಒಂದು DP ಪ್ರೊಫೈಲ್ ಹಾಕೋಬಿಡ್ತೀರಾ. ನಿಮ್ಮ ಕಮೆಂಟ್ಗಳನ್ನ ನೋಡಿದ್ರೆ ನಿಮ್ಮ ಮನಸ್ಸನ್ನ ಯಾವ್ದು ರೀತಿ ಕೊಚ್ಚೆ ಥರ ಇದೆಯಪ್ಪ, ಇವರೇ ಇಷ್ಟು ಕೊಚ್ಚೆನಾ, ಇವ್ರು DP ಅನ್ನು ನೋಡೋಕೆ ಕೊಚ್ಚೆ ಥರ ಇದಾರಲ್ಲಪ್ಪ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಹೇಳಿರೋಂಥದ್ದು. ಸೊ ನನಗಂತಲ್ಲ, ಯಾರಿಗೂ ಮೆಸೇಜ್ ಮಾಡಕ್ಕೆ ಹೋಗಬೇಡಿ. ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಏನೆಲ್ಲ ಘಟನೆಗಳು ಆಗ್ತಾ ಇದೆ ಅಂತ. ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅನ್ನೋದಕ್ಕಿಂತ ಸೊ ಒಬ್ರು ಸುದ್ದಿಗೆ ಯಾಕೆ ಹೋಗ್ತೀಯ ಗುರುವೆ, ನಿಂಗೆ ಇಷ್ಟ ಇಲ್ಲ ಬಿಟ್ಬಿಡು, ವಿಡಿಯೋ ನೋಡೋದು ಬಿಟ್ಬಿಡು. ಆಮೇಲೆ ಈಗ ವಿಡಿಯೋ ಹಣ ಬಂದಿಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಹಣ ಬಂದಿರೋದನ್ನು ಎಷ್ಟೋ ಸರಿ ವಿಡಿಯೋ ಮಾಡೋಕ್ಕಿದ್ದೀನಿ, ಒಬ್ಬರು ಕಮೆಂಟ್ ಮಾಡಲ್ಲ. ಜೊತೆಗೆ ಇನ್ನೊಂದೇನಂದ್ರೆ, ಈಗ ಹಣ ತೊಗೊಂಡ್ಬಿಟ್ಟಿರ್ತಾರೆ, ಹಣ ಬಂತು ಅಂತಲೇ ನಿಮ್ಮ ಮುಖಕ್ಕೆ ಒಂದು ಕಮೆಂಟ್ ಮಾಡೋಂಥದ್ದಿಲ್ಲ ನಿಮಗೆ. ಸೊ ಮತ್ತೆ ಯಾಕೆ ಕಮೆಂಟ್ ಮಾಡ್ತೀರಾ ಹಣ ಬಂದಿಲ್ಲ, ನೀವು ಹೇಳೋ ಸುಳ್ಳು ಅಂತ? ಎಷ್ಟೋ ಜನ ಪಾಪ ನಮ್ಗೆ ಹಣ ಇಂಪಾರ್ಟೆಂಟ್ ಇದೆ ಮೇಡಮ್, ನಮ್ಗೆ ಹಣ ಬರಬೇಕು, ಅವ್ರು ನೋಡಿದಾಗ ನಮ್ಗೆ ಬೇಜಾರಾಗುತ್ತೆ. ಯಾಕೆ ಸರ್ಕಾರ ಇಷ್ಟು ಡಿಲೇ ಮಾಡ್ತಾ ಇದೆ, ಹಾಕೋದು ಬಿಟ್ಕೊಂಡು ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ಇದರಿಂದ ಚಿಕ್ಕ ಪುಟ್ಟ ಸಹಾಯಕ ಅವ್ರಿಗೆ ಆಗ್ತಾ ಇತ್ತಲ್ಲ, ಯಾಕೆ ಇಷ್ಟು ಡಿಲೇ ಮಾಡ್ತಿದೆ ಅನ್ನೋ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಇಂಥ ಮನುಷ್ಯರು ನೋಡಿದಾಗ ಇಂಥವ್ರಿಂದನೇ ಪಾಪ ಒಳ್ಳೆ ಜನರಿಗೂ ಲಾಸ್ ಆಗ್ತಾ ಇದೆಯಲ್ಲ ಅಂತ ನಮ್ಗೆ ಅನ್ಸುತ್ತೆ. ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆನೇ ಹಣ ಬರಲ್ಲ, ನೀವೇನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ನಿಮ್ಗೆ ಬರಲಿಲ್ಲ, ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು, ಮತ್ತೆ ಯಾಕೆ ನಾನು ವಿಡಿಯೋ ನೋಡ್ತೀಯಾ? ನಾನು ಗೃಹಲಕ್ಷ್ಮಿ ತನ್ನ ತಮ್ಮೇಲೆ ಹಾಕಿರ್ತೀನಿ, ಆ ತಮ್ಮೇಲೆ ನೋಡ್ಕೊಂಡು ನಾನು ವಿಡಿಯೋ ಯಾಕೆ ಓಪನ್ ಮಾಡ್ತೀಯ? ನಿಂಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ಓಪನ್ ಮಾಡ್ತೀವೋ ಏನೋ ನನಗೆ ಅರ್ಥ ಆಗಲ್ಲ. ಸೊ ನಿಮ್ಮಂಥವ್ರಿಗೆ ಈ ಥರ ಕಮೆಂಟ್ ಮಾಡೋರಿಗೆಲ್ಲ ದೇವ್ರಿದ್ದಾರೆ, ನೋಡ್ಕೊತಾನೆ. ಕರ್ಮ ಅನ್ನೋದು ಎಲ್ಲೂ ಹೋಗಲ್ಲ, ಕರ್ಮ ಅನ್ನೋದು ರಿಟರ್ನ್ ಬ್ಯಾಕ್ ಸಿಕ್ಕೇ ಸಿಗುತ್ತೆ. ಕೈಯಲ್ಲಿ ಆಗ್ದಿದ್ದರು ಮೈಯೆಲ್ಲ ಪರ್ಚ್ಕೊಂಡಂತೆ. ನಿಮ್ಮ ಯೋಗ್ಯತೆಗೆ ನಿಮ್ಗಂತೂ ವಿಡಿಯೋ ಮಾಡೋಕ್ಕಾಗಲ್ಲ. ಅಥವಾ ಯಾರೋ ಒಬ್ರು ವಿಡಿಯೋ ಮಾಡಿರ್ತಾರೆ, ಅವ್ರಿಗೊಂದು ಕಮೆಂಟ್ ಪಾಸ್ ಮಾಡೋದು ನಿಮ್ಮ ಯೋಗ್ಯತೆ ತಕ್ಕಂಗೆ ನೀವು ಕಮೆಂಟ್ ಮಾಡ್ತೀರಾ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೊ ನಿಮ್ಮಂಥ ಕೊಚ್ಚೆಗಳಿಗೆ ಯಾರೆಷ್ಟು ಉಗ್ರು ಅಷ್ಟೇ, ಯಾರೆಷ್ಟು ತೆಗಳಿದ್ರು ಅಷ್ಟೇ, ನಿಮ್ಮ ಕೊಚ್ಚೆ ಬುದ್ಧಿನ ನೀವೆಲ್ಲೂ ಬಿಡೋಕೆ ಹೋಗಲ್ಲ. ಇನ್ನೊಂದೇನಂತ ಅಂದರೆ ನಂದೊಂದು ಎಲ್ಲಿಡ್ಲಿ ಅಂತ ಬಂದ್ಬಿಡ್ತೀರಾ. ಸೊ ನಿಮ್ಮ ಬುದ್ಧಿನ ನೀವು ಬಿಡೋಕೆ ಹೋಗಲ್ಲ ಅಂತಲೇ ಹೇಳ್ಬೋದು. ನಂಗೆ ಇದು ಹೇಳೋ ನೆಸೆಸಿಟಿ ಇಲ್ಲ.
ಸೊ ಒಂದು ಹೇಳಿದ್ರೆ ನಿಮ್ಗೆ ಎಷ್ಟು ಹೇಳು ನಿಮ್ಮಂಥವ್ರಿಗೆ ಬುದ್ಧಿ ಬರಲ್ಲ, ಆದರೂ ಒಂದು ಹೇಳಿದ್ದೀನಿ ಅಷ್ಟೇನೆ ಅಂದ್ಕೊಳ್ಳಿ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಸುವಕ್ಕಿಂತ ಮುಂಚೆ ಅಪ್ಡೇಟು. ಈಗ ಗೃಹಲಕ್ಷ್ಮಿ ಅಪ್ಡೇಟ್ ಹೇಳಿದ್ದಾರೆ ಸ್ನೇಹಿತರೆ. ಹೌದು, ಗೃಹಲಕ್ಷ್ಮಿ ಯೋಜನೆ 21, 22ನೇ ಕಂತಿನ ಹಣವನ್ನ ಇದೇ ಸೋಮವಾರ, ನಿಮ್ಗೆ ಗೊತ್ತು ಇವತ್ತಿಂದಾನೇ ಸೋಮವಾರ, ಇವತ್ತಿನ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ 21, 22ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಶುಕ್ರವಾರ ಬರ್ತಾ ಇದೆಯಲ್ಲ, ಸೊ ಈಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೋಸ್ಕರ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಕೂಡ 2,000 ಕೊಡ್ತಾ ಇದ್ದಾರೆ. ಕಿಸಾನ್ ಯೋಜನೆ ಗೊತ್ತಲ್ಲ ನಿಮ್ಗೆ, PM ಕಿಸಾನ್ ಯೋಜನೆ ಹಣದಿಂದ 2,000 ಕೊಡ್ತಾ ಇದ್ದಾರೆ. ಯಾರು ಕಿಸಾನ್ ಯೋಜನೆಗೆ ಅರ್ಜಿನ ಹಾಕಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಆಗಿ ಒಂದು ಐಡಿಯಾ ಬಂದಿರುತ್ತೆ, ಹಣ ತಗೊಂಡಿರೋದು ಐಡಿಯಾ ಸಿಕ್ಕಿರುತ್ತೆ. ಸೊ ಇದು ಕಿಸಾನ್ ಯೋಜನೆಯ ಹಣ 2,000, ಜೊತೆಗೆ 21, 22ನೇ ಕಂತಿನ ಹಣ ಸೊ ಎಲ್ಲ ಜಿಲ್ಲೆಗೂ ಹಾಕ್ತಾರೆ. ಮೈಸೂರು, ಧಾರವಾಡ, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಗೆ ಹಾವೇರಿ, ರಾಯಚೂರು, ಮೈಸೂರು, ಮಂಡ್ಯ, ಪ್ರತಿಯೊಂದು ಜಿಲ್ಲೆಗಳು, ತಾಲೂಕುಗಳಿಗೂ ಕೂಡ ಹಣವನ್ನ ಹಾಕ್ತಾ ಇದ್ದಾರೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟು. ಗೃಹಲಕ್ಷ್ಮಿ ಯೋಜನೆ ಹಣ ಡಿಲೇ ಆಗ್ತಾ ಇರೋದು ತುಂಬಾ ಕಷ್ಟವಾದ ಮಾಹಿತಿ. ಯಾಕಂದ್ರೆ ಸರ್ಕಾರ ಕರೆಕ್ಟ್ ಟೈಮು, ಕರೆಕ್ಟ್ ತಿಂಗಳಿಗೆ ಇಂಥ ದಿನಕ್ಕೆ ಹಾಕ್ತೀನಿ ಅಂತ ಹೇಳ್ಬೇಕು. ಅವಾಗ ಜನರಿಗೆ ಒಂದು ಡೌಟ್ ಇರಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಸರ್ಕಾರ ಕೂಡ 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಈ ಥರ ಹಾಕೋದ್ರಿಂದ ಜನರಿಗೂ ಕೂಡ ಒಂದು ಗೊಂದಲ, ಜೊತೆಗೆ ಇನ್ನೇನು ಹಾಕ್ತಾರೋ ಅಥವಾ ಇಲ್ವೋ ಅನ್ನೋದು ಒಂದು ಡೌಟ್ ಕೂಡ ಹುಟ್ಟುತ್ತೆ. ಸೊ ಸರ್ಕಾರ ಇನ್ಮುಂದಾದ್ರೂ ಪ್ರತಿ ತಿಂಗಳು ಹಣವನ್ನ ಹಾಕೋ ಆಗಲಿ ಅಥವಾ 2 ತಿಂಗಳಿಗೊಂದ್ಸರಿ ನಾನು ಕರೆಕ್ಟಾಗಿ ಹಣವನ್ನ ಹಾಕಬೇಕು. ಯಾಕಂದ್ರೆ ತುಂಬಾ ಜನ ಇದು ಕಮಿಟ್ಮೆಂಟ್ ಅಂತಿರುತ್ತೆ. ಕೆಲವರು ಟ್ಯೂಷನ್ ಫೀಸ್ ಕಟ್ತಿರ್ತಾರೆ, ಮಕ್ಕಳು ಫೀಸ್ಗಾಗಿರುತ್ತೆ, ಅಥವಾ ಏನೋ ಒಂದು ಸ್ಲಿಪ್ಪರ್ ಖರ್ಚಿಗಾಗಿರುತ್ತೆ, ಅಥವಾ ಮನೆಯ ಸಾಮಾನು ಖರ್ಚಿಗೂ ಕೂಡ ಆಗಿರುತ್ತೆ. ಈಗಾಗಲೇ ನೀವು ನೋಡಿದ್ದೀರಾ, 20 ಕಂತಿನ ಹಣವನ್ನ ಪಡ್ಕೊಂಡಿರೋರು 40,000 ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿದೆ. ಈ 40,000 ಅನ್ನೋದು ಈಸಿ ಅಮೌಂಟ್ ಅಲ್ಲ. 40,000 ದುಡಿಯೋಕೆ ಎಷ್ಟು ಕಷ್ಟ ಪಡಬೇಕು. ಹಾಗೇನೆ ಒಬ್ರೊಬ್ರು ತಿಂಗಳು ಸಂಬಳನೂ ಕೂಡ ನೀವು ಹಳ್ಳಿಗಳಲ್ಲಿ ನೋಡ್ಬೋದು. 5,000 ಸಂಬಳಕ್ಕೋಸ್ಕರ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ. ಹಾಗೆ 3,000 ಕೆಲಸ ಮಾಡೋರು ಕೂಡ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ. ಈಗ ನೀವು ನೋಡ್ಬೋದು, ಇದಾರೆ ಎಷ್ಟೋ ಜನ 5,000 ರೂಪಾಯಿ ಕೆಲಸ ಮಾಡೋಕ್ಕೂ ಎಷ್ಟೋ ಜನ ಇದ್ದಾರೆ. ಬೆಂಗಳೂರುಗಳಲ್ಲಿ ಕೆಲವೊಂದು ಕಡೆಯಲ್ಲಿ 8,000, 9,000, ಹಳ್ಳಿಗಳಲ್ಲೂ ಕೂಡ 5,000, 6,000 ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇಷ್ಟು ಹಣವನ್ನ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ ಅಂದ್ರೆ ಅದು ಅನುಕೂಲಕ್ಕೋಸ್ಕರನೇ. ಅದನ್ನ ದುರುಪಯೋಗ ಮಾಡಿಕೊಂಡು ಕೆಟ್ಟ ತರ ಕೊಚ್ಚೆ ತರ ಕಮೆಂಟ್ ಮಾಡೋರನ್ನ ಫಸ್ಟ್ ದೂರ ಇಡಿ ಸ್ನೇಹಿತರೆ. ಅಂಥವರಿಂದ ಈ ತರ ಕಮೆಂಟ್ ಬಂದ್ರೆ ಸರಿಯಾಗಿ ನೀವೇ ಉಗುಳಿ ಅಂತ ನಾನು ಈ ಮೂಲಕ ಹೇಳ್ಕೊತೀನಿ. ಸೊ ಇದಿಷ್ಟು ಅಪ್ಡೇಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.